ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಕಷ್ಟಪಟ್ಟು ಬಟ್ಟೆ ಒಗ್ದು ಒಣಗಾಕ್ದಾಗ ಮಳೆ ಬಂದರೆ ಏನನ್ಸುತ್ತೆ ಹೇಳಿ? ಅದೇ ಫೀಲಿಂಗ್ ಅಥವಾ ನನಗೆ. ಮಳೆ ಅಂದರೆ ಇಷ್ಟನೇ, ಆದರೆ ಬಟ್ಟೆ ಒಣಗಲ್ವಲ್ಲ ಅನ್ನೋದು ನನ್ನ ಸಂಕಟ. ಅಮ್ಮಂಗೋಸ್ಕರ ಮದುವೆಗೆ ಒಪ್ಕೊಂಡೆ. ನನ್ನ ಆಸೆ ಕನಸಿಗೆ ಯಾವುದೇ ರೀತಿ ಅಡ್ಡ ಆಗಲ್ಲ ಅಂತ ಹುಡುಗನ ಹತ್ರ ಮಾತಾಡಿ ಕನ್ಫರ್ಮು ಮಾಡಿಕೊಂಡೆ. ಆದರೂ ಏನೋ ಮಿಸ್ಸಿಂಗ್ ಆಗ್ತದೆ, ಗೊತ್ತಾಗ್ತಿಲ್ಲ ಏನು ಅಂತ. ಇದು ಹೆಣ್ಣಿಗೆ ಮಾತ್ರ ಅರ್ಥ ಆಗೋ ಭಾವನೆ ಲಕ್ಷ್ಮಿ. ಗಂಡು ಮರ ಇದ್ದಂಗೆ, ಒಂದು ಕಡೆ ಬೇರೂರಿ ತನ್ನವ್ರಿಗೆಲ್ಲ ಆಶ್ರಯ ಕೊಟ್ಟರೆ, ಹೆಣ್ಣು ನದಿ ಇದ್ದ ಹಾಗೆ ತಾನು ಹೋಗೋ ಜಾಗನೆಲ್ಲ ಹಸಿರು ಮಾಡ್ತಾಳೆ. ಆ ಜಾಗ ಮತ್ತೆ ಸಮಯಕ್ಕೆ ತಕ್ಕಾಗ ಬದಲಾಗೋ ಗುಣ ಇರೋದು ನಮಗೆ ಮಾತ್ರ. ಭಯ ಬೇಡ, ಅದೆಂಥದೇ ಪರೀಕ್ಷೆ ಬಂದು ನೀನು ಗೆದ್ದೇ ಗೆಲ್ತೀಯ ಅನ್ನೋ ನಂಬಿಕೆ ನನಗಿದೆ. ಎಲ್ಲ ಒಳ್ಳೇದಾಗತ್ತೆ. ಥ್ಯಾಂಕ್ಸ್ ಅದ್ಗೆ. ಏನ್ರಿ ಅದು ಹಾಗೆ ನೋಡ್ತಿದ್ದೀರಾ? ಜ್ವರ ಬಿಡ್ತು ತಾನೆ? ಸರೋಜ, ಒಂದು 30-40 ವರ್ಷಕ್ಕೆ ಹಿಂದಕ್ಕೆ ಹೋದ್ವೇನೋ ಅಂತ ಅನಿಸ್ತಾ ಇದೆ. ರೀ, ಹುಡುಗಾಟ ಸಾಕು. ಹುಡುಗಾಟ ಅಲ್ಲ, ಸವಿ ನೆನಪುಗಳ ಹುಡುಕಾಟ. ಓ, ಸರಿ ಹೋಯ್ತು. ಕವಿ ಬೇರೆ ಆಗಿದ್ದೀರಾ. ಈಗ ಒಂದು ಕೆಲಸ ಮಾಡಿ, ನೀನು ಕೇಳೋದು ಹೆಚ್ಚು, ನಾನು ಮಾಡೋದು ಹೆಚ್ಚು. ಹೇಳೋದು ಏನು ಕೆಲಸ ಅಂತ. ಲಕ್ಷ್ಮಿ ಮದುವೆ ನಡೀತಾ ಇದೆಯಲ್ವಾ, ಅದೇ ಮುಹೂರ್ತದಲ್ಲಿ ನೀವು ಒಂದು ಮದುವೆ ಆಗ್ಬಿಡಿ ಹೇಳ್ತೀನಿ. ಯಾಕೋ? ನಿಮ್ಮ ಕಥೆ ಕವನ ಎಲ್ಲ ನಾನು ಕೇಳಿದ್ದೀನಲ್ವಾ, ಮತ್ತೆ ಮತ್ತೆ ನಾನೇ ಕೇಳಿದ್ರೆ ಏನು ಚೆನ್ನಾಗಿರುತ್ತೆ, ಬೇರೆಯವರು ಕೇಳಲಿ ಅಂತ. ಈ ಧರ್ಮನ ಪತ್ನಿ ನೀನು, ನಿನ್ನ ಧರ್ಮಪತಿ ನಾನು. ನಾನೇನೇ ಕವಿತೆ ಬರೆದ್ರು ಅದು ನಿನ್ನ ಮೇಲೇನೆ, ಕೇಳೋದು ನೀನೇ. ಸಾರಿ ಸಾರಿ ಸಾರಿ, ಲವ್ ಬರ್ಡ್ಸ್ ಮಧ್ಯ ಬಂದು ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ನಾನು ಆಮೇಲೆ ಬರ್ತೀನಿ. ಅದು ಯಾಕೆ ಬಂದಿದ್ದೆ ಅಂತ ಹೇಳು. ನೀವಿಬ್ರು ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀರಾ, ಮೊದಲೇ ಗೊತ್ತಿದ್ರೆ ನಿಮ್ಮಿಬ್ರಿಗೆ ಮದುವೆ ಮಾಡಿಸ್ಬಿಡ್ತಿದ್ದೆ. ಏಯ್ ತರ್ಲೆ, ಆಗ್ತೀನಿ ನೋಡಿ ನಿನಗೊಂದು. ನೀನೊಬ್ಬ ಬಾಕಿ ಇದೆಯಾ ಹೇಳಕ್ಕೆ? ಅದೇ ಅಜ್ಜಿ, 60 ವರ್ಷ ಆದವ್ರಿಗೆ ಏನೋ ಮಾಡ್ತಾರಲ್ಲ, ಏನದು? ಷಷ್ಠಿ ಪೂರ್ತಿ. ಆ ಅದೇ 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 ಹುಡುಗಾಟ ಶುರುವಾಯ್ತಾ ನಿಂದು? ಹಾಂ, ಮತ್ತಿನ್ನೇನು ಸರು, ನೀವು ಇಷ್ಟು ಚೆನ್ನಾಗಿ ಕಾಣ್ತಿದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು. ಹೋಗ್ಲಿ, ನೀವಿಬ್ರು ಒಂದು ಪ್ರೀ ಷಷ್ಠಿ ಪೂರ್ತಿ ಫೋಟೋಶೂಟ್ ಅಂತ ಮಾಡಿಸ್ಕೊಂಬಿಡಿ. ಹಳ್ಳಿ ಲೊಕೇಶನ್ನು, ಗ್ರೀನರಿ ಬ್ಯಾಕ್ಗ್ರೌಂಡು, ಸರು ಸಕ್ಕದಾಗಿರುತ್ತೆ. ತರ್ಲೆ ಹೋಗಿದ್ದಿದೆ ನೀನು. ಆದ್ರೆ ಈ ಥರ ಹುಡುಗಾಟ ಮಾಡೋದು ನೋಡಿ ಎಷ್ಟೆಲ್ಲ ದಿವಸ ಆಗ್ಬಿಟ್ಟಿತ್ತಲ್ವಾ. ಹೌದು ರೀ, ನಮ್ಮ ಮಾದಿ ಹಿಡ್ದಿರೋ ಗಾಳಿನ ಈ ಹಳ್ಳಿ ಗಾಳಿ ಬಿಡಿಸ್ಬಿಟ್ಟಿದೆ ನೋಡಿ. ನಿಜ ನಿಜ, ನೀನ್ ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗುತ್ತೆ ಸರೋಜಾ. ಏಯ್, ಹುಡುಗಾಟ ಎಲ್ಲ ಬಿಡು, ಮದ್ ಹೋಗಿ ಪ್ರಸಾದನ್ ಕರಿ, ಹೊರೋಣ. ಎಲ್ಲಿಗೆ? ಎಲ್ಲಿಗೆ ಅಂತ ಕೇಳ್ತೀಯಲ್ವೋ? ಲಕ್ಷ್ಮಿ ಮದುವೆಗೆ. ಇಷ್ಟು ಬೇಗ ನೀವಲ್ಲಿ ಬಂದು ಏನು ಮಾಡ್ತೀರ ತಾತ? ನಾನು ಸಂಜೆ ಭಾವನ ಹತ್ರ ಮಾತಾಡಿದ್ದೀನಿ. ಅವರು ಅಲ್ಲಿ ಸಣ್ಣ ಪುಟ್ಟ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ತಿದ್ದಾರೆ. ಅದೆಲ್ಲ ಆದ ತಕ್ಷಣ ಹೇಳ್ತೀನಿ, ಪ್ರಸಾದ ನಿಮ್ಮನ್ನು ಕರ್ಕೊಂಡ್ಬರ್ತಾನೆ, ಸರಿನಾ? ಹ್ಞೂ ಅಜ್ಜಿ, ನೀವು ಇಷ್ಟು ಬೇಗ ಬಂದು ಅಲ್ಲಿ ನಿಂತ್ಕೊಳ್ಳೋಕ್ಕೆ ನೀವೇನು ಚಿಕ್ಕ ಮಕ್ಕಳ? ತಾತನ ಬೇರೆ ಮೊದಲೇ ಸುಸ್ತಾಗ್ಬಿಡುತ್ತೆ. ಈಗ ತಾನೇ ಜ್ವರ ಬಿಟ್ಟಿದೆ, ತಲೆ ತಿರ್ಗಿ ಬಂದುಬಿಟ್ರೆ ಕಷ್ಟ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವಿಬ್ಬರು ಆರಾಮಾಗಿ ಮನೇಲಿರಿ. ಮುಹೂರ್ತ ಟೈಮ್ಗೆ ಹೇಳ್ತೀನಿ, ಅವಾಗ ಬನ್ನಿ ಸಾಕು. ಓಕೆನಾ? ಕಣಪ್ಪ, ಮೊಮ್ಮಗ ಆಜ್ಞೆ ಮಾಡ್ತಿದ್ದಾನೆ, ನಾನು ಕೇಳ್ತೀನಿ. ಆಮೇಲೆ ನನ್ನ ಕೆಲಸ ಇದೆ, ನಾನು ಇವಾಗಲೇ ಅಲ್ಲಿ ಮಂಟಪದ ಹತ್ರ ಹೋಗ್ತಾ ಇದ್ದೀನಿ. ನೀವಿಬ್ರು ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀರಾ, ಅಂಜುಗೆ ಹೇಳ್ತೀನಿ ಒಂದು ಬ್ಯೂಟಿಫುಲ್ ಆಗಿರೋ ಫೋಟೋ ಶೂಟ್ ಮಾಡಿಸ್ಕೊಂಬಿಡಿ. ತರ್ಲೆ ನೀನು, ತರ್ಲೆ. ಬಾಯ್. ಏನೇ ಹುಡುಗಾತೆ ಅವನಿಗೆ? ಹಾ, ತಾತನ ಬುದ್ಧಿನೇ. ಏನು ಏನದು? ಏನಿಲ್ಲಪ್ಪ, ಏನದು ಹೇಳೋ. ಅದು ನೀವು ಹೇಳ್ತಿದ್ರಲ್ಲ ಆವಾಗಲೇ, 30-40 ವರ್ಷದ ಹಿಂದೆ ಹೋಗ್ಬಿಟ್ಟೆ ನಾನು ಅಂತ. ಪಾಪ ನಿಮ್ಮ ಮೊಮ್ಮಗ ಬಂದ, ನಿಮಗೆ ವಯಸ್ಸಾಗಿರೋದನ್ನ ನೆನಪು ಮಾಡಿಕೊಟ್ಬಿಟ್ಟ. ಸರೋಜ,
ವಯಸ್ಸು ಅನ್ನೋದು ಬರೀ ನಂಬರ್ ಅಷ್ಟೇ, ಮನಸ್ಸಿಗಲ್ಲ. ಹಾ 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 ಕವಿ ಕವಿ. ನಳಿನಿ, ಗೌರಿ ಪೂಜೆಗೆ ಟೈಮ್ ಆಯಿತು, ನೀನು ಹೋಗಿ ಲಕ್ಷ್ಮಿನ ಕರ್ಕೊಂಬ, ಇಲ್ಲಾಂದ್ರೆ ಮುಹೂರ್ತಕ್ಕೆ ಲೇಟ್ ಆಗಿಬಿಟ್ರೆ ಕಷ್ಟ. ಸರಿ ಅಕ್ಕ. ಲಕ್ಷ್ಮಿ, ಈ ಗೌರಿ ಶಾಸ್ತ್ರ ಮದುವೆ ಮೊದಲನೇ ಶಾಸ್ತ್ರ. ಆ ಗೌರಿನ ಭಕ್ತಿಯಿಂದ ಬೇಡ್ಕೊ, ನಿನ್ ಸಂಸಾರ ಚೆನ್ನಾಗಿರುತ್ತೆ. ಲಕ್ಷ್ಮಿ ಪುಟ್ಟ, ತವ್ರ ಮನೇಲಿ ಇದು ನಿನ್ನ ಕೊನೆ ಶಾಸ್ತ್ರ ಕಣಮ್ಮ. ಇನ್ಮೇಲಿಂದ ನೀನು ಅವ್ರ ಮನೆಗೆ ಸೇರ್ತೀಯ. ಹುಟ್ಟಿದ ಮನೆ, ಸೇರೋ ಮನೆ ಎಲ್ಲ ಚೆನ್ನಾಗಿರ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಪೂಜೆ ಮಾಡಮ್ಮ. ಎಲ್ಲ ಸಂದಾಗಿರುತ್ತೆ. ಅರೆ, ಗೌರಿ ಪೂಜೆ ಶುರು ಮಾಡೋ ಮೊದಲೇ ಶಿವ ಪಾರ್ವತಿ ಬಂದಂಗೆ ಇಬ್ರು ಬಂದ್ರಿ. ಇನ್ನೇನ್ ಬೇಕು? ಇನ್ನು ನಮ್ಮ ಲಕ್ಷ್ಮಿ ಜೀವನ ಬಂಗಾರ ಆದಂಗೆನೆ. ಲಕ್ಷ್ಮಿ ಜೀವನ ಯಾವಾಗ್ಲೂ ಬಂಗಾರನೇ ಆಗಿರುತ್ತೆ. ಲಕ್ಕಿ, ನೀನ್ ಇಲ್ಲಿದ್ಯಾ? ಓ, ಗೌರಿ ಪೂಜೆ ನಡೀತಾ ಇದೆ. ಸರಿ ಬಿಡು, ಅದು ಮುಗಿಸ್ಕೊಂಡು ಆಮೇಲೆ ಫೋಟೋ ಶೂಟ್ ಮಾಡ್ಸೋಣ. ಆದಿಯವ್ರೆ, ನಾವು ಹೊರಡ್ತಾ ಇದ್ದೀವಿ. ನಿಮ್ಮನ್ನು ಭೇಟಿ ಮಾಡಿ ಖುಷಿ ಆಯ್ತು. ಸದ್ಯ ಹೊರಟ್ರ? ಅಯ್ಯೋ, ಇದೇನಿದು ಇಷ್ಟು ಬೇಗ ಹೊರಟ್ರಾ? ಅದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೊರಟೆ. ಪ್ಲೀಸ್ ಮೊದಲು ಹೊರಡಿ. ನಿಮ್ಮ ಡೌಟ್ಸು, ಆ ಕಿಟ್ಟಿ ವೈಬ್ಸು ಎಲ್ಲ ಸೇರಿ ನನಗೊಂದು ಗತಿ ಕಾಣಿಸೋಕ್ಕೆ ಮುಂಚೆ ಹೊರಡಿ. ಓಕೆ ಓಕೆ ಓಕೆ. ಏನಿದೆ, ನೀವು ಬಂದಿದ್ದು ತುಂಬ ಖುಷಿ ಆಯಿತು. ಲಕ್ಕಿ, ಪೂಜೆ ಮುಗಿಸ್ಕೊಂಡು ಪಟ್ಟೆ ಅಂತ ಬಂದ್ಬಿಡು, ಒಂದು ಚಿಕ್ಕ ಫೋಟೋ ಶೂಟ್ ಇದೆ, ಸರಿನಾ? ಬರ್ತೀನಿ, ಸಿಗ್ತೀನಿ. ಸರಿ ಸರಿ. ಅವ ಈ ಆದಿ ಲಕ್ಷ್ಮಿ ಪೇರು ಒಂಥರ ಸಖತ್ತಾಗಿದೆ ಅಲ್ಲ? ಏಯ್ ಯವ್ವ ಸುಮ್ಕಿರು, ಮನೆಗೆ ಬಂದು ಯಾರನ್ನ ಹಿಂಗೆ ಮಾತಾಡಾರ? ಇವ್ವ, ನಾನೇನು ಮದುವೆ ಮಾಡಿಸ್ಬಿಡು ಅಲ್ಲ, ಪೇರು ಚೆನ್ನಾಗಿದೆ ಅನ್ನಪ್ಪ. ಸುಮ್ಕಿರು. ಲಕ್ಷ್ಮವ್ವ, ನಿಮ್ಮ ಅಣ್ಣಯ್ಯ ಅದ್ಗೆ ಕಡೆಯಿಂದ ಒಂದು ಪುಟ್ಟ ಹುಡುಗರೆ ತಕ್ಕ. ಥ್ಯಾಂಕ್ಸ್ ಅಣ್ಣಯ್ಯ. ಥ್ಯಾಂಕ್ಸ್ ಅದಕ್ಕೆ. ಲಕ್ಷ್ಮಿ, ನಿಮ್ಮ ಅಣ್ಣಯ್ಯನ ಆಶೀರ್ವಾದ ತಗೋ. ಆಶೀರ್ವಾದ ಮಾಡೋಣ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.